ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ಮುಂಬೈಯಲ್ಲಿ ನಮ್ಮದು 2ನೇ ದಿನ. ಸ್ನೇಹಿತರೆ, ನಾವೀಗ ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ಒಳಗಡೆ ವಿಡಿಯೋಗ್ರಫಿ ಅಲೋ ಇದೆಯೋ ಇಲ್ಲ ಗೊತ್ತಿಲ್ಲ, ಮೋಸ್ಟ್ಲಿ ಅಲೋ ಇರಲ್ಲ ಅನಿಸುತ್ತೆ. ಇದೇ ಮುಂಬೈನ ಫೇಮಸ್ ಸಿದ್ಧಿವಿನಾಯಕ ಟೆಂಪಲ್. ಮುಂಬೈಯಲ್ಲಿ ನಂಬರ್ 1 ಫೇಮಸ್ ಟೆಂಪಲ್ ಅಂದರೆ ಇದೇನೆ, ಸಿದ್ಧಿವಿನಾಯಕ ಟೆಂಪಲ್. ಸ್ನೇಹಿತರೆ, ನಾವೀಗ ಸಿದ್ಧಿವಿನಾಯಕ ಟೆಂಪಲ್ ವಿಸಿಟ್ ಮಾಡ್ಕೊಂಬಂದ್ವಿ. ಒಳಗಡೆ ವಿಡಿಯೋಗ್ರಫಿ ಇರಲಿಲ್ಲ, ಆಗಲೂ ಕಷ್ಟ ಬಿದ್ದು ಒಂದು ಸ್ಮಾಲ್ ವಿಡಿಯೋ ಹಿಡಿದಿದ್ದೀನಿ. ನಿಮ್ಮ ದರ್ಶನ ಮಾಡ್ಕೊಳ್ಳಿ. ಮುಂಬಾದೇವಿ ಟೆಂಪಲ್ ಇರುವಂಥ ಊರೇ ಮುಂಬೈ. ಸೊ ಮುಂಬೈ ಹೆಸರು ಬಂದಿರೋದೆ ಮುಂಬಾದೇವಿ ಟೆಂಪಲಿಂದ. ಮುಂಬಾದೇವಿ ಟೆಂಪಲ್. ಸ್ನೇಹಿತರೆ, ನಾವೀಗ ಮುಂಬಾದೇವಿ ಟೆಂಪಲ್ ನೋಡ್ಕೊಂಡು ಮುಂಬಾದೇವಿ ಟೆಂಪಲಿಂದ ಹೊರಗಡೆ ಬಂದಿದ್ದೀವಿ. ದೇವಸ್ಥಾನದ ಒಳಗಡೆ ವಿಡಿಯೋಗ್ರಫಿ ಅಲ್ಲೇ ಇಲ್ಲ, ಹೊರಗಡೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಹೊರಗಡೆಯಿಂದನೇ ಆ್ಯಕ್ಚುಲಿ ದೇವಸ್ಥಾನ ಪೂರ್ತಿ ಕಾಣಿಸುತ್ತೆ, ಒಳಗಡೆನೂ ಕಾಣಿಸುತ್ತೆ, ನೀವು ನೋಡ್ಬೋದು. ನೋಡಿ, ಒಳಗಡೆ ಮುಂಬಾದೇವಿ ದೇವರು ಸ್ವಲ್ಪ ಕಾಣುತ್ತೆ. ದರ್ಶನ ಮಾಡ್ಕೊಳ್ಳಿ ಇಲ್ಲಿಂದನೇ. ಮುಂಬೈನ ಐಕಾನಿಕ್ ಡಬಲ್ ಡೆಕ್ಕರ್ ಬಸ್ ಹೊಸ ಅವತಾರದಲ್ಲಿ. ಭಾರತದ ಫೈನಾನ್ಷಿಯಲ್ ಕ್ಯಾಪಿಟಲ್ ವಾಣಿಜ್ಯ ನಗರಿ ಮುಂಬೈ ನಗರಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಗೇಟ್ ವೇ ಆಫ್ ಇಂಡಿಯಾನ 1924ರಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಾಗ 5ನೇ ಜಾರ್ಜ್ ಬ್ರಿಟಿಷ್ ಎಂಪರರ್ ಆಗಿರ್ತಾನೆ. ಅವನು ಈ ಗೇಟ್ ವೇ ಆಫ್ ಇಂಡಿಯಾನ ಕಟ್ಟಿಸಿದ್ದು 1924 ಆಗಸ್ಟ್ 4ನೇ ತಾರೀಕು ಇದರ ಇನಾಗ್ರೇಷನ್ ಆಗಿದ್ದು. ಇದರ ಹೈಟು ಸುಮಾರು 85 ಅಡಿಗಳಷ್ಟು ಹೈಟ್ ಇದೆ. ಇದರ ಸ್ಟ್ರಕ್ಚರ್ ಬಂದು ಇಂಡೋ ಇಸ್ಲಾಮಿಕ್ ಸ್ಟ್ರಕ್ಚರ್ ಇದು. ಅರೇಬಿಯನ್ ಸೀ ಕಡೆಯಿಂದ ಇಂಡಿಯಾಗೆ ಗೇಟ್ ವೇ ಇದು ಅಂತೇಳಿ ಗೇಟ್ ವೇ ಆಫ್ ಇಂಡಿಯಾನ ಕಟ್ಟಿದಾಗ ಅವರು. ಇಲ್ಲಿ ನೀವು ತಾಜ್ ಹೋಟೆಲನ್ನು ಸಹ ನೋಡ್ಬೋದು. ಆಗಿನ ಕಾಲಕ್ಕೆ 1924ರಲ್ಲೇ ಇದನ್ನು ಕಟ್ಟೋದಕ್ಕೆ ಸುಮಾರು 23 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತೆ. ಸೊ ಆಗಸ್ಟ್ 2003ರಲ್ಲಿ ಇಲ್ಲಿ ಟೆರರ್ ಅಟ್ಯಾಕ್ ಆಗಿತ್ತು. ನಮಗೆಲ್ಲರಿಗೂ ಗೊತ್ತೇ ಇದೆ. ಕಸಬ್ ಇಲ್ಲಿಂದಾನೆ ಎಂಟ್ರಾಗಿ ಶೂಟ್ ಮಾಡಿ ತಾಜ್ ಹೋಟೆಲ್ನ ಕ್ಯಾಪ್ಚರ್ ಮಾಡಿಕೊಂಡು ತಾಜ್ ಹೋಟೆಲ್ ಒಳಗಡೆ ಎಲ್ಲ ಶೂಟ್ ಮಾಡಿ ಅಲ್ಲಿಂದ ಇಲ್ಲಿ ಮತ್ತು ಅಲ್ಲಿ ನಾರಿಮನ್ ಪಾಯಿಂಟಲ್ಲಿ ಕೆಲವರು ಅಲ್ಲೊಂದು ಸ್ವಲ್ಪ ಜನ ಬಂದು ಟೆರರ್ ಅಟ್ಯಾಕ್ ಆಗಿದ್ದು ನಿಮಗೆಲ್ಲರಿಗೂ ನೆನಪಿದೆ. ಈಗ ನಾವು ಇಲ್ಲಿಂದ ಎಲಿಫೆಂಟಾ ಕೇವ್ಸ್ಗೆ ಹೋಗ್ತಾ ಇದ್ವಿ. ಇಲ್ಲಿಂದ ಎಲಿಫೆಂಟಾ ಕೇವ್ಸ್ಗೆ ಬೋಟ್ ಸಿಗುತ್ತೆ. ಒಬ್ಬರಿಗೆ 260 ರೂಪೀಸ್ ಟಿಕೆಟ್ ಪ್ರೈಸು. ಅಡಲ್ಟ್ಸ್ಗೆ ಚಿಲ್ಡ್ರನ್ಗೆ ಎಲ್ಲರಿಗೂ ಒಂದೇ ಪ್ರೈಸು. ಇದು ಕ್ಯೂ ನಿಂತ್ಕೊಂಡಿರೋದು ಅದಕ್ಕಂತಲೇ. ಕ್ಯೂನಲ್ಲಿ ನಿಂತ್ಕೊಂಡ್ರೆ ಅವರೇ ಬಂದು ಟಿಕೆಟ್ ಕೊಡ್ತಾರೆ. ಟಿಕೆಟ್ ಅಂತ ಸಪ್ರೇಟ್ ಟಿಕೆಟ್ ಕೌಂಟ್ರ್ ಏನೂ ಇಲ್ಲ ಇಲ್ಲಿ. ಸೊ ಎಲಿಫೆಂಟಾ ಕೇವ್ಸ್ 10 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. 10 ಕಿಲೋಮೀಟರ್ಸ್ ಹೋಗಬೇಕು ಸಮುದ್ರದಲ್ಲಿ. ಅದೃಷ್ಟ ಆದರೆ ಡಾಲ್ಫಿನ್ಸ್ ಕೂಡ ಕಾಣಿಸುವಂಥ ಒಂದು ಚಾನ್ಸ್ ಇದೆ. ಹಾರ್ಬರ್ ಅನಿಸುತ್ತೆ, ಇದು ಹಾರ್ಬರ್ ಇದು. ಅದು ಆ ಕಂಟೈನರ್ಗಳನ್ನ ಎತ್ತಿಡುವಂಥ ಕ್ರೇನ್ ಅದು. ಈ ಪಕ್ಷಿಗಳು ನೋಡಿ, ಚಿಪ್ಸ್ ಹಾಕೋದು ನೋಡಿ, ಹಂಗೆ ತಗೊಂಡೋಯ್ತು. वो क्या है? वो पानी है ना, ಕಂಪಾಸ್ है वो, ಕಂಪಾಸ್ ಕೊನೋದು. ನೀವು ದೂರದಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಹಾರ್ಬರ್ ಲಿಂಕ್ ಕಾಣಿಸುತ್ತೆ. ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಟ್ರಾನ್ಸ್ ಹಾರ್ಬರ್ ಲಿಂಕ್ ಇದರ ಪೂರ್ತಿ ಹೆಸರು. ಇದು ಮುಂಬೈನ ನವಿ ಮುಂಬೈ ಜೊತೆ ಕನೆಕ್ಟ್ ಮಾಡುತ್ತೆ. ಇದು ಸುಮಾರು 22 ಕಿಲೋಮೀಟರ್ ಉದ್ದ ಇದೆ. ಇದೀಗ ನಮ್ಮ ಇಡೀ ದೇಶದಲ್ಲಿ ಅತಿ ಉದ್ದದ ಸೀ ಬ್ರಿಡ್ಜ್ ಆಗಿದೆ ಮತ್ತು ಇಡೀ ಪ್ರಪಂಚದಲ್ಲಿ 12ನೇ ಅತಿ ಉದ್ದದ ಸೀ ಬ್ರಿಡ್ಜ್ ಆಗಿದೆ. ಸುಮಾರು 1.5 ರಿಂದ 2 ಗಂಟೆ ಜರ್ನಿನ ಇದು 18 ರಿಂದ 20 ನಿಮಿಷಕ್ಕೆ ಇಳಿಸಿದೆ ಮತ್ತು ಇದನ್ನು ಕಟ್ಟಕ್ಕೆ ಸುಮಾರು 17,500 ಕೋಟಿ ಖರ್ಚಾಗಿದೆ. ಮರ್ಚೆಂಟ್ ಶಿಪ್ ನೋಡಿ ಎಷ್ಟು ದೊಡ್ಡದಿದೆ. ಎಲಿಫೆಂಟಾ ಕೇವ್ಸ್ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಮತ್ತೆ ಒಂದು ಟಾಯ್ ಟ್ರೈನ್ ಇದೆ. ಶಿಪ್ಪಿಂದ ಇಳಿದಿದ್ದಾದಮೇಲೆ ಅಲ್ಲಿಂದ ಕೇವ್ಸ್ಗೆ ಹೋಗೋದಕ್ಕೆ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ವರೆಗೂ ಟಾಯ್ ಟ್ರೈನ್ ಹೋಗುತ್ತೆ. ಆ ಟಾಯ್ ಟ್ರೈನ್ಗೆ ಒಬ್ಬರಿಗೆ ಟಿಕೆಟು 16 ರೂಪೀಸ್. ಟಾಯ್ ಟ್ರೈನ್ ಬರ್ತಾ ಇದೆ ನೋಡಿ. ಈಗ ಟಾಯ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ.
ಸ್ವಲ್ಪ ಹೊತ್ತು ನಡ್ಕೊಂಡಾಗಿ ಮೇ ಬಿ 100 ಸ್ಟೆಪ್ಸ್ ಏನೋ ಇದೆಯಂತೆ ಹತ್ತೋದಕ್ಕೆ. ಒಬ್ಬರಿಗೆ 5 ರೂಪಾಯಿ ಅಂತ ಟಿಕೆಟು, ಒಬ್ಬರಿಗೆ 5 ರೂಪಾಯಿ ಟಿಕೆಟು. ಎಲಿಫೆಂಟಾ ಕೇವ್ಸ್ಗೆ ಮೆಟ್ಲೆಲ್ಲ ಹತ್ಕೊಂಡು ಮೇಲೆ ಬರೋ ಅಷ್ಟರಲ್ಲಿ ಫುಲ್ಲು ಸೆಕೆ ನೀರು ಇಳಿದೋಯ್ತು. ಆದರೆ ಇಲ್ಲಿಂದ ವ್ಯೂ ಮಾತ್ರ ನೋಡಿ ಹೇಗಿದೆ. ಸೊ ಇಲ್ಲಿ ಮತ್ತೆ ಟಿಕೆಟ್ ಇಂಡಿಯನ್ಗೆ 40 ರೂಪೀಸ್, ಫಾರಿನರ್ಗೆ 600 ರೂಪೀಸ್, ಚಿಲ್ಡ್ರನ್ ಬಿಲೋ 15 ಇಯರ್ಸ್ ಆರ್ ಫ್ರೀ. ಕನ್ಹಾರಿ ಕೇವ್ಸ್ ನೋಡಿ ತುಂಬ ಚಿಕ್ಕದು, ಬಟ್ ಈ ಕೇವ್ಸ್ ಎಷ್ಟು ದೊಡ್ಡದಿದೆ. ಪದ್ಮಾಸನದಲ್ಲಿ ಇರುವಂಥ ಶಿವ, ಆದರೆ ಏನಾಗಿದೆ ಅಂದರೆ ವಿಗ್ರಹ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಏನು ಸೂಪರ್ ಆಗಿದೆ, ಎಷ್ಟು ದೊಡ್ಡ ವಿಗ್ರಹಗಳು ಮಾಡಿದ್ದಾರೆ, ಸೂಪರ್. ಅಂಧಕಾಸುರ ವಧ, ಅಂಧಕಾಸುರನನ್ನು ವಧೆ ಮಾಡುತ್ತಿರುವಂಥ ಶಿವ. ಈ ಕೇವ್ನ ಮೈನ್ ಹೈಲೈಟ್ ಯಾವುದು ಗೊತ್ತಾ? ಬನ್ನಿ ತೋರಿಸ್ತೀನಿ. ಇಲ್ಲಿ ಮತ್ತೊಂದು ಕೇವ್ ಇದೆ, ಆದರೆ ಒಳಗಡೆ ಕತ್ತಿದೆ. ಇದು ಶಿವ ಬಂದು ಶಿವ ಟೆಂಪಲ್ ವೆಸ್ಟರ್ನ್ ವಿಂಗ್. ಇದು ಶಿವ ಟೆಂಪಲ್. ಇದು ಶಿವ ಹಾಕ್ಕೊಂಡಿದೆ, ಒಳಗಡೆ ಹೋಗೋದು ಬೇಡ. ನೀರು ನೋಡಿ ಇಲ್ಲಿ ಒಳಗಡೆ ಹೇಗಿದೆ. ಮುಖ್ಯವಾದ ಒಂದು 4ರಿಂದ 5 ಕೇವ್ಗಳಿದ್ದಾವೆ. ಅದು ಬಿಟ್ಟು ಸಣ್ಣ ಪುಟ್ಟ ಕೇವ್ಗಳು ಸಾಕಷ್ಟಿದಾವಂತೆ. ಇಲ್ಲಿ ಸಹ ನೀವು ಶಿವಲಿಂಗವನ್ನು ನೋಡಬಹುದು. ಒಂದು ನೋಟಿಸ್ ಮಾಡಿ, ಎಲ್ಲ ಒಂದು ವಿಗ್ರಹಗಳು ಡ್ಯಾಮೇಜ್ ಮಾಡಲಾಗಿದೆ, ಆದರೆ ಶಿವಲಿಂಗ ಡ್ಯಾಮೇಜ್ ಆಗಿಲ್ಲ. ಶಿವಲಿಂಗ ನೋಡಿ ಹಾಗೇ ಇದೆ. ಈ ಒಂದು ಗರ್ಭಗುಡಿ ಅಂತ ಏನು ಹೇಳ್ಬೋದು, 4 ಕಡೆಯಿಂದ ಬಾಗಿಲಿದೆ ಇದಕ್ಕೆ. ಒಂದು ಕಡೆಯಿಂದ ಅಂತಲ್ಲ, 4 ಕಡೆಯಿಂದ ಬಾಗಿಲಿದೆ ಇದಕ್ಕೆ. ನೋಡಿ ಎಲ್ಲ ಕಡೆ ಡ್ಯಾಮೇಜ್ ಆಗಿದೆ. ರಾವಣ ಶೇಕಿಂಗ್ ಮೌಂಟೈನ್ ಕೈಲಾಸ. ಇದು ನೋಡಿ ಏನು ಸೂಪರಾಗಿದೆ. ಇದು ರಾವಣ, ಮೇಲೆ ಇರೋದು ಕೈಲಾಸ. ರಾವಣ ಕೈಲಾಸವನ್ನು ಅಲ್ಲಾಡಿಸ್ತಿರುವಂತಹ ಒಂದು ದೃಶ್ಯ ಇದು. ಇದು ಡ್ಯಾಮೇಜ್ ಆಗದಿರ ಇದ್ದಿದ್ರೆ ಎಷ್ಟು ಸುಂದರವಾಗಿತ್ತು ನೋಡೋದಕ್ಕೆ. ಮತ್ತೊಂದು ಕೇವ್ ಇದು. ಆ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸಹ ವಿಗ್ರಹಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ಗಣೇಶ ಇರಬಹುದು ಅನಿಸುತ್ತೆ, ವಿಗ್ರಹ ನೋಡಿದ್ರೆ ಹಂಗೆ ಅನಿಸುತ್ತೆ ಗಣೇಶ ಅಂತ. ಅಂದರೆ ಇದು ಗಣೇಶನೇ ಇರಬೇಕು ನೋಡು. ಡ್ಯಾಮೇಜ್ ಆಗಿರೋದ್ರಿಂದ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ, ಬಟ್ ಗಣೇಶನೇ ಅನಿಸುತ್ತೆ ಕುತ್ಕೊಂಡ್ರು ಸ್ಟೈಲ್ ನೋಡಿದ್ರೆ. ಇದು ಕಾರ್ತಿಕೇಯ ಇರಬಹುದಾ? ಹೌದು, ಆ ಕೈಯಲ್ಲಿರುವಂಥ ಆಯುಧ ನೋಡಿದ್ರೆ ಕಾರ್ತಿಕೇಯ ಇರಬಹುದು ಅನಿಸುತ್ತೆ. ಗರ್ಭಗುಡಿನ ಸುತ್ತ ಹಾಕ್ಬೋದು. ಗರ್ಭಗುಡಿಯ ಸುತ್ತಲೂ ಪ್ರಾಕಾರ ಇರುತ್ತಲ್ವ, ಆ ಥರ ಪ್ರಾಕಾರ ಇದೆ. ಈ ಎಲಿಫೆಂಟಾ ಕೇವ್ಸ್ ಬಗ್ಗೆ ನಿಮಗೆ ಕೊನೆಯಲ್ಲಿ ಒಂದು ಅಚ್ಚರಿಯ ವಿಷಯ ಹೇಳ್ತೀನಿ. ಏನದು ಅಚ್ಚರಿಯ ವಿಷಯ? 2 ಕೇವ್ಗಳು ನೋಡಿದಾದ್ಮೇಲೆ ಮತ್ತೊಂದು ನೆಕ್ಸ್ಟ್ ಕೇವ್ಗಳು ನೋಡೋಕೆ ಹೋಗ್ತಾ ಇದ್ದೀವಿ. ಮತ್ತೊಂದು ಕೇವ್ಸ್ಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಒಳಗಡೆ ಏನೂ ಇಲ್ಲ, ಜಸ್ಟ್ ಈ ಥರ ಮಂಟಪ ಇದೆ ಅಷ್ಟೇ. ಮತ್ತೊಂದು ಕೇವ್ ನೀವು ನೋಡ್ತಾ ಇದ್ದೀರಾ. ಇಲ್ಲೂ ಸಹ ಎಲ್ಲ ವಿಗ್ರಹಗಳು ಡ್ಯಾಮೇಜ್ ಆಗಿದ್ದಾವೆ. ಕೇವ್ ನಂಬರ್ 4 ಇದು ಸಹ ಒಂದು ಶಿವನ ದೇವಸ್ಥಾನನೇ. ಶಿವನ ದೇವಸ್ಥಾನ, ಶಿವಲಿಂಗವನ್ನು ನೋಡಬಹುದು. ಮತ್ತೊಂದು ಕೇವ್ ಇದೆ. ವಾವ್, ಗುಹೆ ಇದು ಸೂಪರ್ ಆಗಿದೆ. ಇದು ಎಷ್ಟೇ ಇರೋದು. ಇದು ಅರ್ಧಕ್ಕೆ ಬಿಟ್ಬಿಟ್ಟಿದ್ದಾರೆ ಅನಿಸುತ್ತೆ. ಈ ಪಿಲ್ಲರ್ ಬಿದ್ದರೆ ಗುಹೆ ಬಿದ್ದೋಗುತ್ತೆ, ಅದು ಹೇಳೋಕ್ಕಾಗಲ್ಲ. ಈ ಎಲಿಫೆಂಟಾ ಕೇವ್ಸ್ ಬಗ್ಗೆ ಒಂದು ಅಚ್ಚರಿಯ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದು ಏನಪ್ಪ ಅಂದರೆ, ಈ ಒಂದು ಗುಹಾಂತರ ದೇವಾಲಯಗಳನ್ನು ಯಾರು ಕಟ್ಟಿಸಿದ್ದು ಅಂದರೆ ನಮ್ಮ ಕನ್ನಡಿಗರ ರಾಜ 2ನೇ ಪುಲಿಕೇಶಿ. ಮುಂಚೆ ಇದನ್ನು ರಾಷ್ಟ್ರಕೂಟರು ಮಾಡಿದ್ದು ಅಂತ ಹೇಳ್ತಿದ್ರು, ಆದರೆ ಈಗ ಆರ್ಕಿಯಾಲಜಿಸ್ಟ್ಗಳು ಇದು 2ನೇ ಪುಲಿಕೇಶಿ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಎಲಿಫೆಂಟಾ ಕೇವ್ಸ್ ನೋಡಿಕೊಂಡು ಈಗ ಬೋಟಲ್ಲಿ ಮತ್ತೆ ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ ಕಡೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಗೇಟ್ ವೇ ಆಫ್ ಇಂಡಿಯಾ ಕಡೆ ಹೋದ್ಮೇಲೆ
ಅಲ್ಲಿ ಬೈಕ್ ತೊಗೊಂಡು ಮರೈನ್ ಡ್ರೈವ್ ಕಡೆ ಬೈಕಲ್ಲಿ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಮುಂಬೈ ಸೀಲಿಂಗ್ ನೋಡೋಕೆ ಹೋಗೋಣಂತೆ. ಸನ್ಸೆಟ್ ಆಗ್ತಾಯಿದೆ. ಸನ್ಸೆಟ್ ಹೇಗಿದೆ ತೋರಿಸ್ತೀನಿ ನೋಡಿ. ಸೂರ್ಯ ಮುಳುಗ್ತಾ ಇರುವಂಥ ಸಮಯದಲ್ಲಿ ಮುಂಬೈ ಸ್ಕೈಲೈನ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸ್ನೇಹಿತರೆ, ಈವ್ನಿಂಗು ನಾವೊಂದು ಕಾಫಿ ಕುಡಿದ್ವಿ ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಹತ್ರ. ಕಾಫಿ ಎಲ್ಲಿ ಕುಡಿದಿದ್ದಂತ ನೋಡಿ, ನಂದಿನಿ, ನಮ್ಮ ಕರ್ನಾಟಕದ ನಂದಿನಿ ಕೆಫೆ ಇದೆ ಮುಂಬೈಯಲ್ಲಿ. ಇಲ್ಲಿ ಕಾಫಿ ನಂದಿನಿ ಪ್ರಾಡಕ್ಟ್ಸ್ ಎಲ್ಲನೂ ಸಿಗುತ್ತೆ ನೋಡಿ. Your destination is on the left. ನಾವು ಹೋಟೆಲ್ ರೂಮ್ಗೆ ವಾಪಸ್ ಹೋಗ್ತಾ ಇರೋವಾಗ ರಸ್ತೆಯಲ್ಲಿ ಸಡನ್ನಾಗಿ ಒಂದು ಬಿಲ್ಡಿಂಗು ಕಣ್ಣಿಗೆ ಬಿತ್ತು. ಯಾವುದಪ್ಪ ಆ ಬಿಲ್ಡಿಂಗು ಅಂದರೆ ಮುಖೇಶ್ ಅಂಬಾನಿಯ ಮನೆ. ಇಡೀ ಪ್ರಪಂಚದಲ್ಲೇ ಅತ್ಯಂತ ದುಬಾರಿ ಮನೆ. ಇದರ ಹೆಸರು ಆಂಟಿಲಿಯಾ. 37 ಫ್ಲೋರ್ ಇದೆ ಈ ಬಿಲ್ಡಿಂಗು. ಇದರ ಕನ್ಸ್ಟ್ರಕ್ಷನ್ ಕಾಸ್ಟು $2 ಬಿಲಿಯನ್ ಆಗಿದೆಯಂತೆ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.